ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘ ಸದಸ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುನವಳ್ಳಿಮಠ್ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಚೇತನಾ ಅವರು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಕೀಲರು ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ಸ್ಮರಣೀಯವಾಗಿದ್ದು, ಉತ್ತಮ ಜೀವನ ರೂಪಿಸಿಕೊಳ್ಳಲು ಹಾಕಿಕೊಟ್ಟ ಆದರ್ಶಪ್ರಾಯ ಅಡಿಪಾಯ ಮಹತ್ವದ್ದಾಗಿದೆ ಹಾಗೂ ಇಂದಿನ ಕಾರ್ಯಕ್ರಮ ಔಚಿತ್ಯಪೂರ್ಣವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮುನವಳ್ಳಿಮಠ್ ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿ, ಸಮಾಜದ ಅಭಿವೃದ್ಧಿಗೆ ಶ್ರೀಯುತರ ಕೊಡುಗೆ ಅಮೂಲ್ಯವಾಗಿದೆ. ಜೊತೆಗೆ ಅವರ ಆದರ್ಶಗಳನ್ನು ಪಾಲನೆ ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸೋಣವೆಂದು ಕರೆ ಕೊಟ್ಟರು. ಸಿವಿಲ್ ನ್ಯಾಯಾಧೀಶರಾದ ಚೇತನಾ ಅವರು ಮಾತನಾಡಿ, ಹುಟ್ಟುವುದು ಮುಖ್ಯವಲ್ಲ, ಆದರೆ ಯಾವ ರೀತಿ ಹೆಸರು ಸಮಾಜದಲ್ಲಿ ಪಡೆದಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನ ಆಚರಣೆಯನ್ನು ರಾಷ್ಟ್ರದಲ್ಲಿ ಎಲ್ಲೆಡೆ ಆಚರಣೆ ಮಾಡುತ್ತಿರುವುದು ಶ್ರೀಯುತರ ಸಾಧನೆಗೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದರು. ಅಪಾರ ಪಾಂಡಿತ್ಯದ ಜೊತೆಗೆ ಹಲವಾರು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಗಾಧವಾದ ಜ್ಞಾನವನ್ನು ಹೊಂದಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ನಾನಾ ರೀತಿಯ ಶೋಷಣೆಗೆ ಒಳಗಾಗಿ ಸಾಕಷ್ಟು ಹಿಂಸೆ ಅನುಭವಿಸಿದ್ದರು. ಮುಂದಿನ ಪೀಳಿಗೆ ಯಾವುದೇ ರೀತಿಯ ಹಿಂಸೆ ಅನುಭವಿಸಬಾರದು ಎಂಬ ದೃಷ್ಟಿಯಿಂದ ಹೋರಾಟ ಮಾಡಿ ಶೋಷಣೆ, ಅಸಮಾನತೆ, ತಾರತಮ್ಯ ಇರಬಾರದು ಎಂಬ ಗುರಿಯನ್ನು ಇಟ್ಟುಕೊಂಡು ಎಲ್ಲ ಕರ್ತವ್ಯ ನಿರ್ವಹಿಸಿದ್ದಾರೆ. ಶ್ರೀಯುತರು ನಮ್ಮ ಪೀಳಿಗೆಗೆ ನೀಡಿದ ವಿಚಾರಧಾರೆಗಳು, ಆದರ್ಶಗಳು ಹಾಗೂ ವ್ಯಕ್ತಿತ್ವದ ಪಾಲನೆ ಮಾಡೋಣವೆಂದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಂ.ವಿ. ಶಿವಮೂರ್ತಿ, ಎಚ್.ಕೆ. ಹರೀಶ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ರಾಮಪ್ರಸನ್ನ, ಪುರುಷೋತ್ತಮ್, ರವೀಶ್, ಅರುಣ್ ಕುಮಾರ್, ಸಿ.ಎಂ. ಅಶೋಕ್, ಯು.ಆರ್. ಸತೀಶ್, ಮೈತ್ರಿ ಕೆ.ಎನ್., ಕೆ.ಎಸ್. ಪ್ರಕಾಶ್, ಕೆ.ಆರ್. ಸುನೀಲ್, ರಾಜಶೇಖರ್, ಜಯಪ್ರಕಾಶ್, ಶ್ವೇತಾ, ಸುನೀಲ್, ರಾಮ್ ಪ್ರಸಾದ್, ಶಿವಕುಮಾರ್, ಮಂಜುನಾಥ್, ನವೀನ್, ಶಿವಣ್ಣ, ಶಶಿಕುಮಾರ್, ಲಾವಣ್ಯ, ಆಶಾಕುಮಾರಿ, ಆಶಾರಾಣಿ, ಸಂಗೀತ, ರಾಣಿ, ಜ್ಯೋತಿ, ಅನುಷಾ, ಚಂದ್ರಶೇಖರ್, ರಾಘವೇಂದ್ರ, ಪ್ರವೀಣ್, ಕೃಷ್ಣಮೂರ್ತಿ, ಪುನೀತ್, ಪ್ರಶಾಂತ್, ಕೃಷ್ಣೇಗೌಡ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ನಿವೇದಿತಾ ಮಹಾಂತೇಶ್ ಸಾಹೇಬರು ನಮ್ಮ ಕರೆಗೆ ಹೋಗ್ಬಿಟ್ಟು ಸಂಘಕ್ಕೆ ಬಂದು ದೀಪ ಹಚ್ಚುವುದರ ಮೂಲಕ ಬಾಬಾ ಸಾಹೇಬ್ ಫೋಟೋಕ್ಕೆ ಪುಷ್ಪವನ್ನು ಅರ್ಪಣೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಭೀಮನ ಅಭಿನಂದನೆಯನ್ನು ಅರ್ಪಿಸ್ತೀನಿ. ಹಾಗೆ ವಂದನಾ ಕೂಡ ಮಾತಾಡೋಣ. ಈ ದಿವಸ ಇಲ್ಲಿ ಏನು ಫಂಕ್ಷನ್ ಮಾಡಿದ್ದಾರೆ ಇದು ತುಂಬ ಔಚಿತ್ಯಪೂರ್ಣ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಇಂಥ ಮಹನೀಯರನ್ನು ನೆನೆಯೋದ್ರಿಂದ ಅವರು ಮಾಡಿಕೊಟ್ಟಂತಹ ನಮಗೆ ಆದರ್ಶಗಳನ್ನು ನೆನಪಿಸ್ಕೊಳ್ಳೋದ್ರಿಂದ ಅವರು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡು ಒಳ್ಳೆಯ ಒಂದು ಜೀವನವನ್ನು ಕಟ್ಟಿಕೊಡಬೇಕು ಅಂತ ಹೇಳಿ ಏನು ಅವರು ಆದರ್ಶಪ್ರಾಯವಾದಂಥ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಅವನ್ನೆಲ್ಲ ಸಹಿತ ನಾವು ಮುಂದುವರಿಸ್ಕೊಂಡು ಹೋಗ್ತಾ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗೋಣ. ಅದರಿಂದ ಸಮಾಜದ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸ್ತಾ, ಈ ದಿನದ ವಿಶೇಷತೆ ಏನು ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಈಗ ಅವರೊಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವರು ದೇಹವನ್ನು ತ್ಯಾಗ ಮಾಡಿದಂತಹ ಒಂದು ದಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಈಗ ಎಲ್ಲರೂ ಹೇಳ್ತಾರೆ ನಾವು ಯಾವ ರೀತಿ ಹುಟ್ಟುತ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಹೆಸರನ್ನು ಗಳಿಸಿ ನಾವು ಸಾಯ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ಈ ಒಂದು ದಿನವನ್ನು ಕೂಡ ಇಷ್ಟು ವಿಜೃಂಭಣೆಯಿಂದ ದೇಶದ ಎಲ್ಲ ಕಡೆಗಳಲ್ಲಿ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತಂದರೆ ಅದೇ ಹೇಳುತ್ತೆ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಅದಕ್ಕಿಂತ ಜಾಸ್ತಿ ಯಾವುದೂ ಕೂಡ ಬೇಡ. ಈಗ ಅವರು ಏನು ಮಾಡಿದ್ದಾರೆ ಅಂತಂದರೆ ಅವರು ಬರೀ ಎಜುಕೇಷನ್ ಆ ಥರ ಅಲ್ಲ, ಇಡೀ ಧರ್ಮದ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಧರ್ಮದ ಬಗ್ಗೆ ಬುಕ್ಗಳನ್ನು ಬರೆದಿದ್ದಾರೆ. ಈಗ ಬೇರೆ ಬುಕ್ಗಳು ಸಂವಿಧಾನ ಅದು ಇದು ಹೊರತುಪಡಿಸಿ ಅವರು ಎಲ್ಲ ರಂಗದಲ್ಲಿ ಎಲ್ಲ ತರಹದ ಒಂದು ಜ್ಞಾನವನ್ನು ಹೊಂದಿದಂತಹ ಅವರು ಮಹಾನ್ ವ್ಯಕ್ತಿ. ಈಗ ಅವರು ಯಾವ ಒಂದು ಶೋಷಣೆಗೆ ಒಳಗಾಗಿ ಬದುಕಿದ್ರು ಆ ಶೋಷಣೆ ಇನ್ನು ಮುಂದಿನ ಜನಾಂಗಕ್ಕೆ ಇರಬಾರ್ದು ಅನ್ನೋ ಒಂದು ನಿಟ್ಟನ್ನು ಇಟ್ಕೊಂಡು ಅವರು ತುಂಬ ಹಲವಾರು ಹೋರಾಟಗಳನ್ನು ಮಾಡಿ ನನ್ನ ಮುಂದಿನ ಪೀಳಿಗೆಗೆ ಈ ಥರ ಯಾವುದೇ ಒಂದು ಅಸಮಾನತೆ ಆಗಿರ್ಬೋದು, ತಾರತಮ್ಯ ಅದು ಯಾವುದು ಕೂಡ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಗುರಿಯನ್ನು ಇಟ್ಟುಕೊಂಡು ಅವರು ತನ್ನ ಎಲ್ಲ ಕೆಲಸಗಳನ್ನು ಅವರು ಮಾಡಿದಂತಹದ್ದು. ಸೊ ಅವರ ಏನೇನು ಆದರ್ಶಗಳು, ಅವರ ಒಂದು ಅವರು ಏನೇನು ನಮ್ಮ ಪೀಳಿಗೆಗೆ ಏನೇನು ಒಳ್ಳೆಯ ವ್ಯಕ್ತಿತ್ವ ಆಗಿರ್ಬೋದು ಅಥವಾ ಏನೇನು ವಿಚಾರಧಾರೆಗಳನ್ನು ನಮ್ಮ ಪೀಳಿಗೆಗೆ ಅವರು ಬಿಟ್ಟು ಕೊಟ್ಟಿದ್ದಾರೋ ಅಥವಾ ಬಿಟ್ಟು ಹೋಗಿದ್ದಾರೋ ಅದೆಲ್ಲವನ್ನು ಕೂಡ ನಾವು ಮುಂದುವರಿಸ್ತಾ ಹೋಗುವ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಿಂತ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮ್ಮ ವಕೀಲ ಸಂಘದಲ್ಲಿ ಬಾಬಾ ಸಾಹೇಬ್ರವರ 48ನೇ ಪರಿನಿರ್ವಾಣ ದಿನವನ್ನು ಆಚರಿಸ್ತಿದ್ದೀವಿ. ಏನಪ್ಪಾ ಅಂತ ಅಂದ್ರೆ ಪರಿನಿರ್ವಾಣ ಅಂದ್ರೆ ಸ್ವತಂತ್ರ ಅಂದ್ರೆ ಬಿಡುಗಡೆ.
ಸಂಸ್ಕೃತದ ಮೂಲ ಪದ ಸ್ವತಂತ್ರ, ಬಿಡುಗಡೆ. ಈ ಬಿಡುಗಡೆಗೆ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಎಲ್ಲ ಕೆಲಸಗಳಿಂದ ಏನು ನಾವು ಈಗ ಮೇಡಮ್ ಹೇಳಿದಂಗೆ ಬಾಬಾ ಸಾಹೇಬರು ಏನು ಕೊಡುಗೆಗಳನ್ನು ಕೊಟ್ಟು ಬಿಟ್ಟು ಹೋಗಿದ್ದಾರೆ ಅವುಗಳನ್ನು ಬೆಳೆಸ್ಕೊಂಡು ಹೋಗೋದು. ಈ ನಮ್ಮ ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬರನ್ನ ಏನಂತ ಕರಿತಿದ್ರು ಅಂತ ಅಂದ್ರೆ, ಜಗತ್ತಿಗೆ ಒಬ್ಬರು ಸೂರ್ಯ ಅಂದ್ರೆ ಇಂಡಿಯಾಗೆ ಇಬ್ಬರು ಸೂರ್ಯ ಅಂದ್ರೆ, ನಾವು ಒಂದು ಬೆಳಕನ್ನ ಕಳ್ಕೊಂಡಂತಹ ದಿನ ಇವತ್ತು. ಆ ದಿನವನ್ನ ನಾವು ಒಂದು ಬ್ಲ್ಯಾಕ್ ಡೇ. ಈಗ ಏನಪ್ಪಾ ಅಂತ ಅಂದ್ರೆ, ನಾವು ಎಲ್ಲರೂ ಕೂಡ ಇವತ್ತೇನು ಸ್ವತಂತ್ರವಾಗಿ ಸಂತೋಷವಾಗಿ ಬದುಕಿದೀವಿ, ಅದಕ್ಕೆ ಬುನಾದಿ ಕೊಟ್ಟಂತಹ ವ್ಯಕ್ತಿ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ನೆನಪಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಎಲ್ಲರೂ ಕೂಡ ಅವರೇನು ಬಿಟ್ಟು ಹೋಗಿದ್ದಾರೆ ಅದನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.